ಅರ್ಧ ಮಾನವನ ರೂಪದಲ್ಲಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುತ್ತಾನೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಭಾಗನಿಂದ ಲಿಖಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಚ್ಚಿಂತ ಮಹಾವೀರ. ತಲಾಟ ಮಹಾತಲ ಪಾತಾಳಗಳನ್ನು ಪಾದದಲ್ಲಿ ಸುರಿದಿಟ್ಟ ಪರಾಕ್ರಮಶಾಲಿ. ಹರಿದುಕೊಳ್ಳುವುದಿಲ್ಲ ಎಂದು ತಾನು ಆಡಿದ ಹರಿ ಆಕಾಶದಲ್ಲಿ ನನ್ನಲ್ಲಿ ನಿನ್ನಲ್ಲಿದ್ದು ಇರಬಹುದು ನಿನ್ನಲ್ಲಿದ್ದು ಇರಬಹುದು. ಈ ಕಂಬದಲ್ಲಿರುವರೆ ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ಇಂತಲೇ ತೋರಿಸಬೇಕೆಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ.
ಶಾಂತಗೊಳಿಸಲು ಬಂದ ವೀರಭದ್ರ ಸ್ವಾಮಿಯ ಆಟವು ನರಸಿಂಹನ ಮುಂದೆ ನಡೆಯಲಿಲ್ಲ. ಈ ವಿಚಾರ ತಿಳಿದ ಶಿವನು ಸ್ವತಃ ತಾನೇ ಅತಿ ಭಯಂಕರವಾದ ಸಿಂಹದ ತಲೆ, ಹದ್ದಿನ ರೆಕ್ಕೆಗಳು, ಚೂಪಾದ ಉಗುರುಗಳು, ಉದ್ದವಾದ ಬಾಲ, 8 ಕಾಲುಗಳುಳ್ಳ ದೈತ್ಯಕಾರದ ಘೋರ ರೂಪವಾದ ಶರಭಾವತಾರವನ್ನು ತಾಳುತ್ತಾನೆ. ನರಸಿಂಹಸ್ವಾಮಿಗೂ ಶರಭಸ್ವಾಮಿಗೂ 18 ದಿನಗಳ ಕಾಲ ಘೋರ ಯುದ್ಧ ನಡೆಯುತ್ತದೆ. ಶರಭಸ್ವಾಮಿಯ ಕೋಪದ ತಾಪಕ್ಕೆ ನರಸಿಂಹಸ್ವಾಮಿಯು ಶರಣಾಗುತ್ತಾರೆ. ವಿಷ್ಣುವಿನಲ್ಲಿ ಬದಲಾವಣೆ ತರುತ್ತದೆ. ಮಹಾವಿಷ್ಣುವಿನ ರೌದ್ರಗುಣದ ನಾಶವಾಗಿ ವಾಸ್ತವಕ್ಕೆ ಬರುವ ವಿಷ್ಣುವಿಗೆ ಶಿವನೊಂದಿಗೆ ಯುದ್ಧ ಮಾಡುತ್ತಿದ್ದೇನೆಂದು ಅರಿವಾಗಿ ವಿಷ್ಣು ಶಿವನಿಗೆ ಶರಣಾಗುತ್ತಾನೆ. ಅಲ್ಲಿಗೆ ಉಗ್ರ ನರಸಿಂಹನ ಅವತಾರ ಕೊನೆಯಾಗುತ್ತದೆ.